ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ವಿಷಯ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಏನು ಗೊತ್ತಾ, ನಾವು ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡಿ ಹೊರಗಡೆ ಸುತ್ತಾಡೋಕ್ಕೆ ಹೋದ್ರೂ ವಾಪಸ್ ಮನೆಗೆ ಬಂದ್ರ ಕೂಡಲೇ ಆ ಡ್ರೆಸ್ನೆಲ್ಲ ತೆಗೆದು ಮೇಕಪ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನ್ಯಾಚುರಲ್ಲಾಗಿ ಕೂದಲೆಲ್ಲ ಕಟ್ಟಿ ಕೂತ್ಕೋತೀವಿ ನೋಡಿ, ಆವಾಗ ಒಂಥರ ಸಮಾಧಾನ ಆಗುತ್ತಲ್ಲ. ಆ ಮೇಕಪ್ಪಲ್ಲಿ ಚೆನ್ನಾಗೇನೋ ಕಾಣಿಸ್ತೀವಿ, ತುಂಬಾ ಖುಷಿ ಆಗುತ್ತೆ, ಪ್ರೌಡು ಫೀಲ್ ಆಗುತ್ತೆ. ಆದರೆ ಮೇಂಟೆನೆನ್ಸು ತುಂಬ ಕಷ್ಟ. ನಿಮ್ಗನ್ಸಲ್ವಾ ಇದೆಲ್ಲ ಯಾಕಪ್ಪ ಬೇಕು ಅಂತ? ಒಂದೊಂದ್ಸಲ ಅನಿಸುತ್ತೆ. ಹಾಗೆ ತಲೆಗೆ ಬಣ್ಣ ಹಚ್ತೀವಲ್ಲ, ಅದು ಕೂಡ ಹಾಗೆ. ಈಗ ಬಿಡಿ 20 ವರ್ಷಕ್ಕೆ ಕೂದಲು ಬೆಳ್ಳಗಾಗುತ್ತೆ, 20ರಿಂದ 70ರವರೆಗೂ ಎಲ್ಲರಿಗೂ ಹೇರ್ ಡೈ ಬೇಕೇ ಬೇಕು. ಇನ್ನು ಗಂಡಸ್ರ ಕತೆ ಕೇಳಿ, ಬರೀ ಕೂದಲಿಗೆ ಬಣ್ಣ ಹಚ್ಚಿದ್ರೆ ಸಾಕಾಗುತ್ತಾ? ಗಡ್ಡ ಮೀಸೆ ಅದಕ್ಕೆ ಯಾರು ಹಚ್ತಾರೆ? ಅದಕ್ಕೂ ಬಣ್ಣ ಹಚ್ಕೋಬೇಕು. ಸೊ ಇಲ್ಲೆಲ್ಲ ಏನು ಗೊತ್ತಾಗುತ್ತಂದರೆ, ನಮಗೆ ಬೇರೆಯವರಿಗೆ ತೋರಿಸುವಂಥ ಹುಚ್ಚು. ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಕೂದಲಿಗೆ ಬಣ್ಣ ಇಲ್ಲದೆ ನಾನು ಇರೋದೇ ಹೀಗೆ, ಯಾರು ಏನು ಮಾಡ್ತಾರೋ ಮಾಡಲಿ, ನಾನು ಇರೋದೇ ಹೀಗೆ ಅಂತಾರೆ ನೋಡಿ, ಅವರು ನಿಜವಾದ ಡೇರ್ ಡೆವಿಲ್ಸ್. ಅಂದರೆ 3 ವಾರಕ್ಕೆ ಬಣ್ಣ ಮತ್ತೆ ಬೆಳ್ಳಗಾಗುವಾಗ ಎಷ್ಟೋ ಸಲ ನನಗೂ ಅನಿಸುತ್ತೆ, ಛೇ ಇದೆಲ್ಲ ಬೇಕಾ, ಹೇಗಿದೆಯೋ ಹಾಗಿರಲಿ, ಏನು ಮಾಡೋದಿದೆ ಅಂತ. ನಿಮಗೂ ಅನಿಸುತ್ತಾ? ಇಲ್ಲ. ಈಗ ಆ್ಯಕ್ಚುಲ್ ವಿಷಯಕ್ಕೆ ಬರ್ತೀನಿ. ಒಂದು ಸತ್ಯ ಅಂದರೆ ಏನು ಗೊತ್ತಾ, ನಾವು ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡ್ಬೋದು, ಎಕ್ಸ್ಟ್ರಾರ್ಡಿನರಿ ಆಗಿ ಕೂಡ ಕಾಣಿಸ್ತಿರ್ಬೋದು, ಆದರೆ ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನ ಒಪ್ಕೋತಾರಲ್ಲ, ಅಂಥವ್ರೊಟ್ಟಿಗೆ ಇರೋ ಮಜಾನೇ ಬೇರೆ. ವಿತೌಟ್ ಮೇಕಪ್, ಆ್ಯಕ್ಚುಲಿ ನಾನಿಲ್ಲಿ ಬ್ಯೂಟಿ ವಿಷಯ ಅಷ್ಟೇ ಮಾತಾಡ್ತಾ ಇಲ್ಲ, ಓವರಾಲ್. ಹೇಗಂದರೆ, ವಿತೌಟ್ ದಿ ಮಾಸ್ಕ್ ಆಫ್ ಬೀಯಿಂಗ್ ಗುಡ್, ವಿತೌಟ್ ದಟ್ ಚಾರ್ಮಿಂಗ್ ಸ್ಮೈಲ್, ನಾವು ಹೇಗಿದ್ದೀವೋ ಹಾಗೆ ಕಂಪ್ಲೀಟಾಗಿ ರಾ ಆಗಿ, ಕೆಟ್ಟದಾಗಿ, ಮೆಸ್ ಆಗಿ, ಜೀವನದ ಅತಿ ಕೆಟ್ಟ ಸಮಯವಾಗಿತ್ತು ಆ ಟೈಮಲ್ಲಿ, ಲೈಫ್ನ ಟಫೆಸ್ಟ್ ಟೈಮಲ್ಲಿ, ಸ್ಯಾಡೆಸ್ಟ್ ಪರ್ಸನ್ ಆಗಿ, ಬೇಕಾದಷ್ಟು ಹೆಲ್ತ್ ಇಶ್ಯೂಸ್ ಇದ್ದು ಸರ್ವೈವ್ ಆಗ್ತಿರೋ ಟೈಮಲ್ಲಿ, ಹೇಳೋದಾದರೆ ಬಹಳಷ್ಟು ಸಿಕ್ಕುತ್ತೆ ಅಲ್ಲ. ಆದರೆ ಇಂತಹ ಸಮಯದಲ್ಲಿ ಕೂಡ ಒಂದು 2-3 ರಿಲೇಷನ್ಶಿಪ್ಗಳು ನಿಮ್ಮೊಟ್ಟಿಗಿದೆ ಅಂತ ಹೇಳಿದ್ರೆ, ನಿಜ ಹೇಳ್ತೀನಿ ನೋಡಿ, ಅವ್ರನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ರಿಲೇಷನ್ಶಿಪ್ಗೆ ಯಾವುದು ಹೆಸರೇ ಕೊಡಬೇಕಂತ ಇಲ್ಲ. ನಿಮ್ಮ ತಾಯಿಯೊಟ್ಟಿಗೆ ನೀವು ಹೇಗಿರ್ತೀರಿ, ಅಲ್ಲಿ ಮಾಸ್ಕೇ ಇಲ್ಲ ಅಲ್ವಾ? ಹಾಗೆ 1000 ಗಟ್ಟಲೆ ತಗೊಂಡು ಉಟ್ಕೊಂಡಿರೋ ಸೀರೆಯಲ್ಲಿ ಅಲ್ಲ, ನಮ್ಮ ಹಳೇ ಯಾವುದೋ ಒಂದು ಕುರ್ತದಲ್ಲಿ ಕುತ್ತಿಗೆಯಲ್ಲಿರುವ ಕಾಶಿ ದಾರವನ್ನೇ ನೋಡಿ ನನ್ನ ಹುಡುಗಿ ಓಕೆ ಅಂತ ಒಪ್ಕೋತಾನಲ್ಲ, ಅಂಥ ಹುಡುಗ. ಬೇರೆ ಫ್ರೆಂಡ್ಸು ಹೋಟ್ಲಿಗೆ ಕರೆದ್ರೂ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ, ಎಲ್ಲಿ ನಿನ್ನ ಬಾಕ್ಸಲ್ಲಿ ಏನು ತಂದಿದ್ದಿ ನೋಡೋಣ, ಚಿತ್ರಾನ್ನನ ಅಥವಾ ಅದೇ ಪುಳಿಯೋಗರೆನಾ ಅಂತ ಕೇಳಿ ನಮ್ಮೊಟ್ಟಿಗೆ ಕೂತ್ಕೋತಾರಲ್ಲ ಊಟಕ್ಕೆ, ಅಂಥ ರಿಲೇಷನ್ಶಿಪ್. ಇಲ್ಲೆಲ್ಲ ಕಡೆನೂ ಕಾಣಿಸೋದು ಒಂದೇ ಒಂದು ಕಾಮನ್ ಥಿಂಗ್, ಅದೇನೆಂದರೆ ಎಕ್ಸೆಪ್ಟೆನ್ಸ್. ನಾವು ಹೇಗಿದ್ದೀವಿ ಹಾಗೆ ಎಕ್ಸೆಪ್ಟ್ ಮಾಡ್ತಾರವರು. ಎಕ್ಸೆಪ್ಟ್ ಮಾಡೋದಷ್ಟೇ ಅಲ್ಲ, ಅವರು ಯಾವತ್ತೂ ಕೂಡ ನಮ್ಮನ್ನ ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಾವು ಹೇಗಿದ್ದೀವಿ ಹಾಗೆ, ಅವರಿಗೆ ಆ ಚೇಂಜಸ್ ಕೂಡ ಬೇಕಾಗಿಲ್ಲ. ಬಹುಶಃ ಇದಕ್ಕೆ ನಿಜವಾದ ಪ್ರೀತಿ ಅಂತಾರೇನೋ ಅಲ್ವಾ?